ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ನಿಧಾನಕ್ಕೆ ಸಂಸತ್ ದೊಡ್ಡದು, ನ್ಯಾಯ ದೊಡ್ಡದು. ಸಂಸತ್ ಜನರ ಮಧ್ಯದಲ್ಲೇ ತಿಕ್ಕಾಟ ಹಸ್ತದನೋ, ನ್ಯಾಯಾಂಗ ಹಸ್ತದನೋ. ಈಗಾಗಲೇ ನಿಷ್ಕಾಂತ್ ದುಬೆ ಅವರಂತೆ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಧರ್ಮಗಳ ಮಧ್ಯದಲ್ಲಿ ತಿಕ್ಕಾಟ ಹಚ್ಚುವಂಥ ಕೆಲಸವನ್ನು ನ್ಯಾಯಾಂಗ ಮಾಡ್ತಾ ಇದೆ ಅಂತೇಳಿ. ಇದೇ ಸಂದರ್ಭದಲ್ಲೇ ಸಂಸತ್ ದೂಡುದು ಅಂತ ನಮ್ಮ ಜಗದೀಪ್ ಧನ್ಕರ್ ಸಾಹೇಬರು ಅಂದರೆ ಉಪರಾಷ್ಟ್ರಪತಿ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಕಾನೂನುಗಳನ್ನು ನ್ಯಾಯಾಂಗ ಮಾಡೋದಾದ್ರೆ ನಾವು ಯಾಕಿದ್ದೀವಿ, ಇಲ್ಲ ಸಂಸತ್ ಬಂದ್ ಮಾಡೋಣ ಅಂತ ಹೇಳ್ತಿದ್ದಾರೆ ದುಬೆ ಮತ್ತು ಇನ್ನುಳಿದವರು. ಅದೊಂದೇನೋ ಬಿ ಜೆ ಪಿ ದೂರ ಸರಿದ, ಇಲ್ಲಪ್ಪ ಅದಕ್ಕೆ ಸಂಬಂಧ ಇಲ್ಲ ನಮಗಂತೇಳಿ. ಬಟ್ ಆದರೆ ಇವೆಲ್ಲ ಜನ ಈಗೇನು ಮಾತಾಡೋದು ಜನ ಮೂಲತಃ ಬಿ ಜೆ ಪಿಯವರು, ಆರ್ ಎಸ್ ಎಸ್ದವರು, ಅಲ್ಲಿಂದ ಬಂದಂಥವರು. ಇವತ್ತು ಅವ್ರಿಗೆ ಒಂದೇನೋ ಮೆಜಾರಿಟಿ ಸಿಕ್ಕದ, ಒಂದು ವಿಚಾರ ನಾವು ಮಾಡ್ತಾ ಹೋಗೋಣ ಈಗ ಸುಮ್ಮನೆ. ಯಾಕಂತಂದ್ರೆ ಇವತ್ತಿನ ಈ ವಿಷಯದಲ್ಲಿ ಚರ್ಚೆ ಮಾಡಿದಾಗ ಹೌದು ಮೆಜಾರಿಟಿ ಅದವ್ರಿಗೆ, ಜನನ ಪರಮೋಚ್ಚ, ಜನಕ್ಕೆ ದೊಡ್ಡವರು ಯಾರಿಲ್ಲ, ಆ ಮಾತು ಬೇರೆ, ಜನ ನಿರ್ಧಾರ ಫೈನಲ್. ಇಂಥ ಒಂದು ಸನ್ನಿವೇಶದಲ್ಲ ಈ ಜನರ ನಿರ್ಧಾರದ ರೇಟ್ನಲ್ಲೇ ಬರುವಂಥ ಸರ್ಕಾರ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಏನು ಪ್ರಶ್ನೆ ಇಲ್ಲ. ಸಂವಿಧಾನ ಏನು ಡೈರೆಕ್ಷನ್ ಮಾಡ್ತದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ. ಇವತ್ತು ನ್ಯಾಯಾಂಗಾದರೂ ಅಷ್ಟೇ, ನ್ಯಾಯಾಂಗಾದ್ರೂ ವಿಶ್ಲೇಷಣೆ ಮಾಡ್ತಾ ಇರ್ತದೆ. ಈ ಸಂಸತ್ತು ತೆಗೆದುಕೊಂಡಂಥ ನಿರ್ಧಾರಗಳನ್ನು, ಕಾನೂನುಗಳನ್ನು ಸಂವಿಧಾನದ ಅಡಿಯಲ್ಲಿನ ಅದು ವಿಶ್ಲೇಷಣೆ ಮಾಡ್ತದೆ ನ್ಯಾಯಾಂಗ. ಹೀಗಾಗಿ ನ್ಯಾಯಾಂಗ ಜನರಿಂದ ಆಯ್ಕೆ ಆಗೋದಿಲ್ಲ, ಆ ಮಾತು ಬೇರೆ. ಆದರೆ ಈ ದೇಶದ ಸಂವಿಧಾನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇನ್ನೊಬ್ಬ ಸರ್ವಾಧಿಕಾರಿಯಲ್ಲಿ ಹುಟ್ಟಬಾರದು ಅನ್ನುವಂಥ ನೆಲೆಯಲ್ಲೇ ಸಂವಿಧಾನ ಮೂಲತಃ ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿನ ರೆಡಿಯಾಗ್ಯದ ಅನ್ನೋದು ಗೊತ್ತದ. ಪ್ರಜೆಗಳ ನಮ್ಮ ನಾಯಕರು ಆಯ್ಕೆ ಮಾಡಬೇಕು, ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ನಮಗೆ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟಿದ್ದು ಅಷ್ಟೇ ಸತ್ಯದ. ಅದು ಒಂದು ವಿಷಯವನ್ನು ನಮ್ಮ ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ, ಸಾಹೇಬ್ರು ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ನನಗೆ ಆರ್ಥಿಕ ಸಮಾಲೋಚನೆ ಕೊಡಲಿಕ್ಕೆ ಆಗಲಿಲ್ಲ ಇದರಲ್ಲಿ ಅಂತೇಳಿ. ನಾನು ರಾಜಕೀಯ ಸಮಾನತೆ ಕೊಟ್ಟೆ, ಆದರೆ ಆರ್ಥಿಕ ಸಮಾನತೆ ಕೊಡಲಿಕ್ಕೆ ಆಗಲಿಲ್ಲ. ಅದು ಯಾರಿಗಿದ್ದರೂ ಸಾಧ್ಯ ಇಲ್ಲ, ಏನೋ ಆವತ್ತಿನ ಪರಿಸ್ಥಿತಿ ಒಳಗೆ ಇವತ್ತಿಗೂ ಸಹ ಸಾಧ್ಯ ಇಲ್ಲ. ಯಾಕಂದರೆ ನಾವು ಮೂಲತಃ ಅರ್ಥವ್ಯವಸ್ಥೆಯನ್ನು ಶ್ರೀಮಂತ ಬಡವ ಅದ್ರ ಮಧ್ಯದಲ್ಲಿ ಮಧ್ಯಮ ಇಷ್ಟನ್ನು ಮಾಡ್ಕೋದು ಬಂದಿದ್ದೀವಿ. ಶ್ರೀಮಂತರು ಬದುಕಿದ್ದಾರೆ, ಬಡವರು ಒಂದು ಬದುಕಿದ್ದಾರೆ. ಬಡವರಿಗೂ ಶ್ರೀಮಂತಿಗೂ ಒಂದೇ ಓಟು. ಆದರೆ ಆರ್ಥಿಕ ಅಸಮಾನತೆಯಿಂದಾಗಿ ಇವತ್ತು ನಮ್ಮ ದೇಶದ ಸಂವಿಧಾನ ಏನು ಹೇಳ್ತಿತ್ತು ಎಲ್ಲ ಸಮಾನಪ್ಪ ಅಂತೇಳಿ ಅದಕ್ಕೆ ವಿರೋಧವಾದಂಥ ವ್ಯವಸ್ಥೆಗಳು ಬೆಳೀತಾ ಇದ್ದಾವೆ. ಸಮಾನತೆಯನ್ನು ತರೋದಕ್ಕೆ ಮುಖ್ಯ ಕಾರಣಕರ್ತರಾರಪ್ಪ ಅಂತ ಸಂವಿಧಾನ. ಜೊತೆಗೆ ಒಳ್ಳೆಯ ನಾಗರಿಕರನ್ನ ಆರಿಸಿ ಅವ್ರನ್ನ ನಾಯಕರನ್ನ ಮಾಡಿ ನಮ್ಮ ಸಂಸತ್ತಿಗೋ ನಮ್ಮ ವಿಧಾನಸಭೆಗೆ ಕಳಿಸುವಂಥ ಕೆಲಸವನ್ನು ಜನ ಮಾಡ್ತಾ ಇದ್ದಾರೆ. ಜನರಿಗೆ ನಿರ್ಲಿಪ್ತವಾಗಿ ಸ್ವಂತ ನಿರ್ಧಾರ ತಗೊಳ್ಳುವಂಗೆ ಅಂಥ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇಲ್ಲ. ಇಲ್ಲೇ ಹಣ ಬಲ ಬರ್ತದೆ, ತೋಳು ಬಲ ಬರ್ತದೆ, ಧರ್ಮದ ಬಲ ಬರ್ತದೆ, ಎಲ್ಲ ಬಲಗಳನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಇವತ್ತು ಅದರ ಮುಖ್ಯ ಹಣಬಲ. ದುಡ್ಡಿದ್ರೂ ಇವತ್ತು ನಾವು ಎಲೆಕ್ಷನ್ ಇಡುವಂಥ ಪರಿಸ್ಥಿತಿ ಬಂದದ್ದು. ಅದಕ್ಕೆ ಅಂಬೇಡ್ಕರ್ ಅವರು ಸ್ವತಃ ಹೇಳ್ಕೊಂಡಿದ್ದೇನಪ್ಪ ಅಂತಂದ್ರೆ, ಇಲ್ಲ ಆರ್ಥಿಕ ಸಮಾನತೆ ಬರಲಾರ್ದು ಇಲ್ಲೇ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಮಾತಾಡಿದ್ರು. ಅದು ಇವತ್ತು ನಮಗೆ ಕಾಣಲಿಕ್ಕೆ ಅದು ಸಂಸತ್ತು ನೋಡೋದು ಇದರಲ್ಲಿ ಎರಡು ಮಾತೇ ಇಲ್ಲ, ಜನನ ಫೈನಲ್. ಆದರೆ ಕೆಲವೊಂದು ಜನ ದುಡ್ಡಿಗೋ, ಸಾರಾಯಿಗೋ, ಮತ್ತೊಂದಕ್ಕೋ, ಒಂದು ಬಣ್ಣದ ಮಾತುಗಳಿಗೋ, ಧರ್ಮದ ನೆಲೆಗಟ್ಟಿನಲ್ಲೂ ಭಾಳ ಜನ ಬಲಿಯಾಗುವ ಸಾಧ್ಯತೆಗಳಿದ್ದಾವೆ. ಅದು ತಪ್ಪಿಸ್ಬೇಕಾಗಿದ್ದಪ್ಪ ಅಂತಂದ್ರೆ ಒಂದೇದು ಶಿಕ್ಷಣ. ಇವತ್ತು ಶಿಕ್ಷಣ ಎಲ್ಲರೂ ಸಿಕ್ಕದೇನು, ಪ್ರತಿಯೊಬ್ಬ ಶಿಕ್ಷಣ ಸಿಕ್ಕ ದುಡ್ಡು ತೊಗೊಳ್ಳಾರದ ಹೋಟ್ ಹಾಕ್ತಾರಲ್ಲಪ್ಪ ಇವತ್ತು ಮತದಾರ. ಇದೊಂದು ದೊಡ್ಡ ದೋಷದ ಇದರಲ್ಲೇ. ಅದಕ್ಕಾಗಿ ಮತದಾರಿಗೆ ಮೊದಲು ಶಿಕ್ಷಣ ಬೇಕು, ಎರಡನೇದಾಗಿ ದುಡ್ಡು, ಅವನ ಆರ್ಥಿಕ ಬಲ ಬೇಕು. ಇವೆರಡೂ ಇದ್ದರೆ ನಮ್ಮ ಸಂವಿಧಾನ ಆ ನೆಲೆಯಲ್ಲೇ ಇದನ್ನು ರಚನೆ ಮಾಡಿದ್ದು. ಯಾರೂ ಇಲ್ಲಿ ಡಿಕ್ಟೇಟರ್ ಆಗಬಾರ್ದು ಅಂತೇಳಿ. ಆದರೂ ನಮ್ಮ ದಿನಕರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ 1977 75 ಇದು ಮಾಡಿದಂಥದ್ದು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು 77 ಅದು ಏನಪ್ಪ ಅಂತಂದ್ರೆ ಒಬ್ಬ ಡಿಕ್ಟೇಟರ್ ಹುಟ್ಟೋದು ಕಾರಣ ಆಯಿತು. ಅದಕ್ಕೆ ಸಂಸತ್ತನ್ನು ದೊಡ್ಡದು ಜನ ಮತ್ತೆ ತೆಗೆದು ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಉಳಿದಿದ್ದು ಸಂವಿಧಾನದಿಂದಾಗಿ ಅನ್ನೋದು ನಾವು ಮರಿಬಾರ್ದಲ್ಲ. ಸಂವಿಧಾನ ಚೌಕಟ್ಟಿನೊಳಗೆ ಸಂಸತ್ತದ, ಸಂವಿಧಾನ ಚೌಕಟ್ಟಿನೊಳಗೆ ಕಾರ್ಯಾಂಗದ, ಸಂವಿಧಾನ ಚೌಕಟ್ಟಿನೊಳಗೆ ನ್ಯಾಯಾಂಗನೂ ಅದ, ಮತ್ತು ಪತ್ರಕಾರಗಳು ಇರಲೇಬೇಕಾಗ್ತದೆ. ಅದಕ್ಕೆ ಸಂವಿಧಾನ ಶ್ರೇಷ್ಠ. ಇದು ಸಂಸತ್ತು ಅಲ್ಲ, ಕಾರ್ಯಾಂಗವೂ ಅಲ್ಲ, ನ್ಯಾಯಾಂಗವೂ ಅಲ್ಲ, ಪತ್ರಕಾರಂಗೂ ಅಲ್ಲ. ಯಾಕಂದರೆ ಇವರು ಎಲ್ಲರನ್ನೂ
ಕಮಾಂಡದಲ್ಲಿ ಇಟ್ಕೊಳ್ಳೋದು, ತನ್ನ ಹಸ್ತದಲ್ಲಿ ಇಟ್ಕೊಳ್ಳೋದು ಸಂವಿಧಾನ. ಆ ಸಂವಿಧಾನನ ಬಂದ್ ಮಾಡ್ಬೇಕಂತೇಳಿ ಹಿಂದೆ ನಿಮಗೆ ಗೊತ್ತು, ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಕೇಳಿದರು. ಅದಾಗಲಿಲ್ಲ. ಜನ ಅವ್ರಿಗೆ ಕಡಿಮೆ ಕೊಟ್ಟಿದ್ದಕ್ಕಾಗಿ ಇದ್ದ ಸಂವಿಧಾನದಲ್ಲಿ ಬದುಕು ಮಾಡಬೇಕಾಗಿದೆ, ಬಾಳೆ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು BJP ಕ್ರಿಪಲ್ ಆಗಿದೆ, ಕುಂಟಾಗಿದೆ. ಯಾಕೆ ಸ್ವಂತ ಮೊದಲು 2024 ಪೂರ್ವದಲ್ಲಿ ಏನಿತ್ತು, ಸ್ವಂತ ಇರ್ತದವ್ರು ಡಿಸಿಷನ್ ಮಾಡಿ ಏನು ಮನಸ್ಸಿಗೆ ಬಂದಾಗ ಮಾಡಿದ್ರು, ಮನ್ಮಾನಿ ಇಂಚು ನಾವು ಬೇಕಾದ್ರೆ ಅದಕ್ಕೆ ಪ್ರಪೋಸು ಮಾಡಿದ್ರೆ ಒಪ್ಪಿಸಿಕೊಂಡ್ರು. ಮತ್ತು ಇನ್ನೊಂದು ಮಾತು ನಾವು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದೆ. BJPಯಲ್ಲಿದ್ದಂಥ ಜನ ಎಲ್ಲ ಬುದ್ಧಿವಂತರಲ್ಲ, RSS ನೆಲೆಗಟ್ಟಿದ್ರೆ ಒಳ್ಳೆಯ ಬುದ್ಧಿವಂತರಿರ್ತಾರೆ. ತಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿ ವಾದ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ಜಗದೀಪ್ ಧನಕರ್ ಅವ್ರು ಹೇಳ್ತಾರೆ, ಸಂಸತ್ ಪ್ರಜೆಗಳೇ ಪರಮೋಚ್ಚ. ಸಂವಿಧಾನ ಅಂತ ಹೇಳಿರಲಿಲ್ಲ. ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಏನಪ್ಪ ಅಂದ್ರೆ ಭಾರತ ಪ್ರಜೆಗಳಾದ ನಾವು ಅಂತದ. ಹೌದು, ನಾವು ಪೀಠಿಕೆಯಲ್ಲಿ ಹೇಳಿದ್ದಾರೆ, ನಮಗಾಗಿ ನಾವು ಈ ಒಂದು ಪ್ರಜಾಪ್ರಭುತ್ವವನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ, ಈ ಅಂಗವನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಬಂದದ್ದು ಅದು. ಆ ಮಾತನ್ನು ಇಟ್ಕೊಂಡವರು ಸಂಸತ್ತಿನ ಪ್ರಜೆಗಳ ಮುಖ್ಯ ಪಾಯ ಉಳಿದವರಲ್ಲ. ಅದಕ್ಕೆ ನಾವು ಡಿಸಿಷನ್ ತೊಗೊಂಡಿವಿ. ಈಗ ನ್ಯಾಯಾಂಗ ಅದನ್ನು ಒಪ್ಕೋಬೇಕಷ್ಟ, ವಿಶ್ಲೇಷಣೆ ಮಾಡಲಿ, ಬೇಡ ಅಂತಲ್ಲ. ಆದರೆ ತಡೆಯುವಂಥದ್ದೆಲ್ಲ ರಾಜ್ಯಪಾಲರದಾಗಿರ್ಬೋದು, ಮನೆ ತೆಗೆದುಕೊಂಡಂಥ ಇನ್ನುಳಿದ ಸನ್ನಿವೇಶದಲ್ಲಿಯೂ ಸಹಿತ. ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ನ್ಯಾಯಾಂಗ ಇದ್ದಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಪ್ಪ ಅಂತಂದ್ರೆ ನಾವು ವಿಶ್ಲೇಷಣೆ ಮಾಡೋರು, ಕಾನೂನು ಮಾಡೋರು ಅಲ್ಲ ಅಂತೇಳಿ. ಕಾನೂನು ಮಾಡಿದ್ದೀನಿ ಒಪ್ಕೊಂಡು ಹೋಗ್ರಿ ಅಂತ ನಮ್ಮ ಧನಕರ್ ಅವ್ರು ಹೇಳ್ತಾ ಇದ್ದಾರೆ. ಆ ಕಾನೂನಲ್ಲಿ ಕೆಲವೊಂದು ದೋಷಗಳಿದ್ದಾವೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆ ದೋಷಗಳನ್ನು ತಿದ್ದಲಿಕ್ಕೆ ಬರ್ತದೆ, ಮಾಡ್ಲಿಕ್ಕೆ ಬರ್ತದೇನೋ BJP ಅವ್ರು ಹೇಳ್ತಿರ್ಬೋದು. ಆದರೆ ದೋಷ ಇದ್ದಿದ್ದು ಸುಳ್ಳೇನಲ್ಲ. ಯಾಕಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಅದರಲ್ಲೇ ನಿಮಗೆ ಗೊತ್ತಂಥ ವಿಷಯದ ಇಲ್ಲೇ ಈ ಒಂದು ನಮ್ಮ ನ್ಯಾಯಾಂಗ ಸ್ಪಷ್ಟಪಡಿಸೋದು ಏನಪ್ಪ ಅಂತಂದ್ರೆ, ಇನ್ನೊಂದು ಧರ್ಮದಲ್ಲಿ ಹಸ್ತಕ್ಷೇಪ ಮಾಡೋದು ಸರಿನಾ, ವಕ್ಫ್ ವಿಷಯದಲ್ಲಿ ಆಗಿರ್ಬೋದು. ಜೊತೆಗೆ ಇಡೀ ಒಂದು ವಿಧಾನಸಭೆ ಮಸೂದೆಯನ್ನು ರಚಿಸಿ ಕಾನೂನು ಮಾಡಿ ಅದನ್ನು ಪಾಸ್ ಮಾಡಿ ರಾಜ್ಯಪಾಲರ ಹತ್ತಿರ ಕಳಿಸಿದಾಗ ಒಮ್ಮೆಲ್ಲ 2 ಸಲ ಮರಳಿ ಕಳಿಸಿದರು. 2ನೇ ಸಲ ಅದು ಒಪ್ಪಬೇಕಾಗ್ತದೆ. ಅದು ಆಗಿಯೂ ಹಲವು ದಿನಗಳವರೆಗೆ, ಹಲವು ತಿಂಗಳವರೆಗೆ, ಒಂದಿಷ್ಟು ವರ್ಷದವರೆಗೆ ಆ ಫೈಲ್ಗಳನ್ನು, ಕಾನೂನಿನ ಫೈಲ್ಗಳನ್ನು, ಆ ಒಂದು ವಿಧಿಯ ಫೈಲ್ಗಳನ್ನು ನಮ್ಮ ರಾಷ್ಟ್ರಪತಿಯವರು ಕಳಿಸಿದಾಗ ರಾಷ್ಟ್ರಪತಿಯವರು ಎಲ್ಲಿವರೆಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ಯಾಕಂದರೆ ಅಲ್ಲಿ ಸಂವಿಧಾನ ಅಂದರೆ ಸಂವಿಧಾನದಲ್ಲಿ ವಿಧಾನಸಭೆ ಒಪ್ಪಿಗೆ ಕೊಟ್ಟಂಥ ಕಾನೂನನ್ನು ಮಾಡೋದಕ್ಕಾಗಿ ರಾಷ್ಟ್ರಪತಿಗಳು 3 ತಿಂಗಳೊಳಗೆ ನೀವು ಅದನ್ನು ಕಳಿಸ್ಬೇಕು ಅಂತ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ನಿರ್ದೇಶನ ನೀಡಿದ್ದು ಇವತ್ತು ದೊಡ್ಡ ಇಶ್ಯೂ ಆಗಿ ರಾಷ್ಟ್ರಪತಿಗೆ ದೊಡ್ಡವರ ಅನ್ನುವಂಥ ಮಾತು ಚರ್ಚೆ ಬಂದುಬಿಟ್ಟಿದ್ದಾವೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲೇ ಸಂಸತ್ತಿಗೆ ಶಕ್ತಿಯಾದ ಕಾನೂನು ಮಾಡಲಿ, ಕಾನೂನು ಮಾಡಿದ ಸಹಿತ ಕಾನೂನು ಸಂವಿಧಾನಕ್ಕೆ ಬದ್ಧದೂ ಇಲ್ಲೋ ಅಂತೇಳಿ. ಸಂವಿಧಾನಕ್ಕೆ ಬದ್ಧ ಯಾಕಪ್ಪ ಅಂತಂದ್ರೆ, ಸಂವಿಧಾನ ಪ್ರಜಾಪ್ರಭುತ್ವ ಕರ್ಕೊಂಡು ಹೋಗೋದ, ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಈ ಒಂದು ಏನಪ್ಪ ಅಂತಂದ್ರೆ ಸಂಸತ್ತು ಭಾಳ ಜನ ಒಪ್ಪಿದಾರು ಅಂತೇಳಿ ಅದು ಕಾನೂನು ಇರ್ಬೋದು, ಬಟ್ ಅದು ಸಂವಿಧಾನ ಬದಲು ಮಾಡುವಂಥ ವಿಷಯಕ್ಕೆ ಅದು ಆಗುವುದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಇದರರ್ಥ ಸಂವಿಧಾನ ಇನ್ನೊಬ್ಬರ ಕೈಯಲ್ಲಿ, ಯಾವುದೊಬ್ಬ ಡಿಕ್ಟೇಟರ್ನ ಕೈಯಲ್ಲಿ ಸಿಗಬಾರ್ದು. ಮತ್ತು ಏನಾಯ್ತು, ಜರ್ಮನಿ ಹಿಟ್ಲರ್ ಏನು ಮಾಡಿದ, ಅವನ ಕೈಯಲ್ಲಿ ಇಡೀ ಸಂವಿಧಾನ ತೆಗೆದುಕೊಂಡ, ಅವತ್ತಿನ ಪಾರ್ಲಿಮೆಂಟ್ ತೆಗೆದುಕೊಂಡ, ಡಿಕ್ಟೇಟರ್ ಆದ. ಹಾಗೆ ನಾಳೆ ಯಾರು ಆಗುವುದಿಲ್ಲ ಗ್ಯಾರಂಟಿ ಏನದ. ಎಷ್ಟು ವ್ಯವಸ್ಥೆ ಇದ್ದರೂ ಸಹಿತ ನಮ್ಮ ಇಂದಿರಾ ಗಾಂಧಿ ಅಂತವರು ಡಿಕ್ಟೇಟರ್ ಆಗಿ ಬಂದರು. ಇವತ್ತು ಮೋದಿಯವರು ಅದೇ ದಿಶೆಯಲ್ಲಿ ಸಾಗ್ತಾ ಇದ್ದಾರೆ. ಅದಕ್ಕಾಗಿ ಸಂವಿಧಾನ ಶ್ರೇಷ್ಠ. ಧನಕರ್ ಅವರು ಸಂಸತ್ತ ಪ್ರಜೆಗಳು ಶ್ರೇಷ್ಠನ, ನ್ಯಾಯಾಂಗವೂ ಶ್ರೇಷ್ಠ. ಯಾಕೆ ವಿಶ್ಲೇಷಣೆ ಮಾಡ್ತಾರೆ, ಏನು ಮಾಡಿದ್ದಾರೆ ಅಂದರೆ ತಪ್ಪಿದ್ರೆ ಎತ್ತಿ ತೋರಿಸ್ತದೆ. ಇವಾಗ ರಾಜ್ಯಪಾಲರ ವಿಷಯದಲ್ಲಿ ತೋರಿಸಿದ. ಮತ್ತು ಈಗಾಗಲೇ ಒಂದು ದೆಹಲಿ ವಿಷಯದಲ್ಲಿ ನಿಮಗೆ ಗೊತ್ತದ, ಅಲ್ಲಿ ದೆಹಲಿ ಸರ್ಕಾರ ನಮ್ಗೆ ಬೇಕಾದ ಸರ್ಕಾರನ ಆಯ್ಕೆ ಮಾಡಿದರೂ ಸಹಿತ ಆ ಸರ್ಕಾರ ಕಾರ್ಯಾಚರಣೆ ಮಾಡೋದಂಗೆ ಈ ನಮ್ಮ ಪಾರ್ಲಿಮೆಂಟ್ನವರು ಕಾನೂನು ಮಾಡಿ ಅದನ್ನು ತಿದ್ದಿದ್ದು ನಮ್ಗೆ ಗೊತ್ತದ. ಅದೇ ಕಾಲಕ್ಕೆ ಇಲೆಕ್ಷನ್ ಕಮಿಷನ್ದೊಳಗೆ ಕಮಿಷನರ್ ವಿಷಯದಲ್ಲೇ ಆವತ್ತಿನ CJI ಅವರು ಹೇಳಿದರು ಸ್ಪಷ್ಟವಾಗಿ, ಇಲ್ಲ ನೀವ ಕಾನೂನು ರಚನೆ ಮಾಡಿದೆ, ನೀವ ಈ ನಮ್ಮ ಚುನಾವಣಾ ಆಯುಕ್ತರು ನೇಮಿಸಿದಾಗ ಅವ್ರು ಹೆಂಗೆ ನಿಮ್ಮ ವಿರುದ್ಧ ಕೆಲಸ ಮಾಡಲಿಕ್ಕೆ ಸಾಧ್ಯದ, ಅವ್ರು ಸತ್ಯ ಹೇಳಲಿಕ್ಕೆ ಸಾಧ್ಯದಾಗ ಆಳಿದಾಗ ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷ ನಾಯಕರು, ಸ್ವತಃ ಇನ್ನೊಬ್ಬರು CJI ಇರಬೇಕಾ ಒಂದು ಆಯ್ಕೆಯಲ್ಲಿದ್ದಾಗ ಕೊನೆಗೆ ಒಂದು ಮಾತನ್ನು ಸೇರಿಸಿದ್ರು. ಬೇಕಾದ್ರೆ ಹೊಸ ಕಾನೂನು ಮಾಡಿ ನೀವು ತಿದ್ದಬಹುದು ಅಂದಾಗ ಸ್ವತಃ ಪ್ರಧಾನಿಯವರು ತಾವು ತಮ್ಮ ಕ್ಯಾಬಿನೆಟ್ ಮಿನಿಸ್ಟರು ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು ಹಾಕ್ಕೊಂಡು
ಇಡೀ ವ್ಯವಸ್ಥೆ ತಮ್ಮ ಕಬ್ಜಾ ಮಾಡ್ಕೊಂಡಿದ್ದು ನಾವು ನೋಡಿದ್ವಿ. ಆಗ ಅವರು ಡಿಕ್ಟೇಟರ್ ಆಗೋ ಸಾಧ್ಯತೆಗಳು ಹೆಚ್ಚಿದಾವೆ. ಈ ನೆಲಗಟ್ಟಿನಲ್ಲೇ ಸಂಸತ್ತು ಪ್ರಜೆಗಳು ಸಾರ್ವಭೌಮರು, ಅದನ್ನ ಎರಡು ಮಾತಿಲ್ಲ, ಪರಮೋಚ್ಚ ನ್ಯಾಯಾಂಗ ಏನು ಕಾನೂನು ಮಾಡ್ತದೆ ಅದನ್ನು ಏನಪ್ಪ ಅನಾಲಿಸಿಸ್ ಮಾಡುವಂಥದ್ದು, ವಿಶ್ಲೇಷಣೆ ಮಾಡಿ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡ್ತದೆ. ಅದು ಸಂವಿಧಾನಕ್ಕೆ ಬದ್ಧವಾಗಿ. ಅದಕ್ಕೆ ಇಲ್ಲಿ ಯಾರು ಶ್ರೇಷ್ಠಲ್ಲ, ಯಾರು ಕನಿಷ್ಠಲ್ಲ, ಇಲ್ಲಿ ಸಂವಿಧಾನ ಶ್ರೇಷ್ಠ ಅನ್ನುವಂಥ ಮಾತನ್ನು ನಮ್ಮ ಕಪಿಲ್ ಸಿಬ್ಬಲ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಸಂವಿಧಾನ ಶ್ರೇಷ್ಠ, ಬಟ್ ಸಂಸತ್ತಾಗಲಿ ಅಂದ್ರೆ ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ಅವು ಶ್ರೇಷ್ಠ ಅಲ್ಲ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸರಿ? ಇಬ್ಬರು ಬುದ್ಧಿವಂತರಿದ್ದಾರೆ. ನಿಮ್ಗೆ ಯಾವ ಸರಿ ಅನಿಸ್ತದ? ಸಂಸತ್ ಶ್ರೇಷ್ಠ ಇದ್ದೀರಾ, ನ್ಯಾಯಾಂಗ ಶ್ರೇಷ್ಠ ಇದ್ದೀರಾ, ಅವಿಲ್ಲಪ್ಪ ಸಂವಿಧಾನ ಶ್ರೇಷ್ಠ ಇದ್ದೀರಾ? ಯಾವುದಕ್ಕೂ ಉತ್ತರ ಕೊಡಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಆಗೋದು ಮರಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತಲಮಿದು ಸತ್ಯದ ಕೈಗನ್ನಡಿ ವಂದನೆಗಳು.